ಸರೋಜ ಚಂಗೋಳೀಸ್ ಲೀಗಲ್ ಹಬ್ಗೆ ನಿಮಗೆಲ್ಲ ಸ್ವಾಗತ. ನಾನು ಇವತ್ತು ಒಂದು ಕರ್ನಾಟಕದ ಹೈಕೋರ್ಟಿನ ಮಹತ್ವದ ತೀರ್ಪಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನೆಂದ್ರೆ, ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಂತಹ ಮಹಿಳೆ ತನ್ನ ಗಂಡನಿಂದ ಜೀವನಾಂಶಕ್ಕೆ ಅರ್ಹಳಲ್ಲ ಅನ್ನೋ ಒಂದು ತೀರ್ಪು. ಇದು ಜಸ್ಟಿಸ್ ರಾಜೇಂದ್ರ ಬಾದಾಮಿಕರ್ ಅವರು ನೀಡಿರುವಂತಹ ಒಂದು ತೀರ್ಪಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡಂತಹ ಮಹಿಳೆ ತನ್ನ ಗಂಡನಿಂದ ಜೀವನಾಂಶವನ್ನು ಕೇಳಲಿಕ್ಕೆ ಬರೋದಿಲ್ಲ ಅನ್ನೋದನ್ನ ಮನಗಾಣಬೇಕು. ಚಿಕ್ಕಮಗಳೂರಿನ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಮಹಿಳೆಯೊಬ್ಬರು ಕರ್ನಾಟಕ ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡ್ತಾರೆ. ಗಂಡನಿಂದ ನನಗೆ ಜೀವನಾಂಶವನ್ನ ಕೊಡಿಸಿ ಅಂತ ಹೇಳಿ JMFC ಕೋರ್ಟ್ ಒಂದು ಆದೇಶವನ್ನ ಮಾಡುತ್ತೆ. ಆ ಆದೇಶದಲ್ಲಿ ಮಹಿಳೆಗೆ ಗಂಡನಿಂದ ಜೀವನಾಂಶದ ಆದೇಶವನ್ನ ಮಾಡುತ್ತೆ. ಗಂಡ ಜೀವನಾಂಶವನ್ನ ಹೆಂಡತಿಗೆ ಕೊಡಬೇಕು ಅಂತ. ಆದರೆ ಗಂಡ ಆ ಆದೇಶದ ವಿರುದ್ಧ ಚಿಕ್ಕಮಗಳೂರಿನ 2nd ADJ ಕೋರ್ಟಿಗೆ ಅಪೀಲನ್ನು ಹಾಕ್ತಾರೆ. ಅಲ್ಲಿ ಗಂಡನ ಪರವಾಗಿ ಒಂದು ಆದೇಶ ಬರುತ್ತೆ. ಅದೇನೆಂದರೆ, ಅಕ್ರಮ ಸಂಬಂಧವನ್ನ ತನ್ನ ಹೆಂಡತಿ ಇಟ್ಟುಕೊಂಡಿದ್ದಾಳೆ ಪರಪುರುಷನ ಜೊತೆ ಅಂತ ಹೇಳಿ ಆತ ವಿವರವಾದ ಒಂದು ಸಾಕ್ಷಿ ಆಧಾರಗಳನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಕೊಟ್ಟಿರ್ತಾನೆ. ಅದು ಅಲ್ಲದೆ ಚಿಕ್ಕಮಗಳೂರಿನ ಸ್ಥಳೀಯ ಪೊಲೀಸರು ವಿಚಾರಣೆ ಮಾಡಿದಂತಹ ವರದಿಯ ಪ್ರಕಾರ ಆತನ ಹೆಂಡತಿ ಅಂದರೆ ಹೈಕೋರ್ಟಿಗೆ ಅರ್ಜಿಯನ್ನು ಹಾಕಿಕೊಂಡಂತ ಅರ್ಜಿದಾರಳು ಅಕ್ರಮ ಸಂಬಂಧವನ್ನ ಪರಪುರುಷನೊಂದಿಗೆ ಇಟ್ಟುಕೊಂಡಿದ್ದಾಳೆ ಅನ್ನೋದನ್ನ ಪೊಲೀಸ್ ವರದಿಯಲ್ಲೂ ಸಹ ಇರುತ್ತೆ. ಅದೇ ಒಂದು ಆಧಾರದ ಮೇಲೆ ಆಕೆಯ ಗಂಡ ಚಿಕ್ಕಮಗಳೂರಿನ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಡೈವರ್ಸ್ ಅನ್ನು ಸಹ ತಗೊಂಡಿರ್ತಾನೆ. ತನ್ನ ಹೆಂಡತಿ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾಳೆ, ಹಾಗಾಗಿ ನನಗೆ ಡೈವರ್ಸ್ ಬೇಕು ಅಂತ. ಈ ಎಲ್ಲ ಅಂಶಗಳನ್ನ ಮನಗೊಂಡು ಕರ್ನಾಟಕ ಹೈಕೋರ್ಟಿನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳಾದಂತಹ ರಾಜೇಂದ್ರ ಬಾದಾಮಿಕರ್ ಸಾಹೇಬ್ರು ಆಕೆಯ ಕೇಸನ್ನ ಡಿಸ್ಮಿಸ್ ಮಾಡ್ತಾರೆ. ಅಕ್ರಮ ಸಂಬಂಧ ಇಟ್ಟುಕೊಂಡ ಕಾರಣ ಆಕೆ ತನ್ನ ಪತಿಯಿಂದ ಜೀವನಾಂಶಕ್ಕೆ ಅರ್ಹಳ ಅಲ್ಲ ಅಂಥೇಳಿ. ಈಗಾಗಲೇ ಪೆಂಡಿಂಗ್ ಇರೋ ಕೇಸುಗಳಲ್ಲಿ ಈ ರೀತಿಯ ಒಂದು ಸಿಚುವೇಶನ್ ಇರುವಾಗ ಗಂಡಂದಿರು ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಂತಹ ಹೆಂಡತಿಗೆ ಜೀವನಾಂಶ ಕೊಡುವ ಹೊಣೆಗಾರಿಕೆಗೆ ಒಳಗಾಗುವುದಿಲ್ಲ ಎಂಬ ಅಂಶವನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ಮಾಹಿತಿಯನ್ನ ಮುಗಿಸ್ತಾ ಇದ್ದೀನಿ. ತಾವು ಮೊದಲ ಬಾರಿಗೆ ಸರೋಜ ಚಂಗೋಳಿ ಲೀಗಲ್ ಹಬ್ ಚಾನಲ್ ಅನ್ನ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನ ಇತರರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.